ಹಲೋ, ನಮಸ್ತೆ ಕರ್ನಾಟಕದ ಜನತೆಗೆ. ಇದನ್ನು ನೋಡಬೇಕಾಗಿರೋದು ಮುಖ್ಯವಾಗಿ ಹಾಸನದ ಜನತೆ. ಏನಪ್ಪ ಅಂದರೆ ಇವತ್ತಿಂದು ಹಾಸನಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಏನೋ ಕಟ್ಟಿಸ್ತಾ ಇದ್ದಾರಂತೆ ದೊಡ್ಡಪುರದ ಹತ್ರ. ಹಾಸನ ಜನ 6 ಜನ ಇದಕ್ಕೆ ಪಾರ್ಟ್ನರ್ ಆಗಿದ್ದಾರೆ. ಯಾರ್ಯಾರು? ರೇಖಾ, ಯಶೋಧ, ಕುಮಾರ, ಧರ್ಮ, ಪುಟ್ಟಸ್ವಾಮಿ, ಇಷ್ಟು ಜನರು, ವೆಂಕಟೇಶ್, ಇಷ್ಟು ಜನರು ಪಾರ್ಟ್ನರ್ ಆಗಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಗೌರ್ಮೆಂಟಿಂದ ಹೆಂಗೋ ಮಾಡಿ ಜಾಗ ತೊಗೊಂಡಿದ್ದಾಯಿತು, ಕಟ್ಸ್ತಾ ಇದ್ದಾರೆ ಅನ್ನೋದು. ಕಟ್ಸ್ತವ್ರೋ ಬಿಡ್ತವ್ರೋ ನನಗೆ ಗೊತ್ತಿಲ್ಲ. ಅದ್ರ ಮಾಹಿತಿ ನನಗೆ ಇನ್ನೂ ಕಟ್ಸ್ತಾ ಇಲ್ಲ ಅಂತ ಅರ್ಧನ ಕಾಲ್ಭಾಗನ ಆಗಿದೆ, ಅದು ನನಗೆ ಗೊತ್ತಿಲ್ಲ. ಅದು ಇವರು ಇದೇ 1.5 ವರ್ಷದ ಹಿಂದೆ ದುಡ್ಡು ಕೇಳಕ್ಕೆ ಬಂದಿದ್ದರು. ಎಲ್ಲಿ? ಬೆಂಗಳೂರಲ್ಲಿ ನಮ್ಮ ಮನೆ ಗಿರಿನಗರದಲ್ಲಿರೋ ಮನೆಗೆ ದುಡ್ಡು ಕೇಳಕ್ಕೆ ಬಂದಿದ್ದರು. 1.5 ವರ್ಷದಿಂದ 5,000 ಇಸ್ಕೊಂಡು ಹೋದರು. ಅದಾದಮೇಲೆ ಮತ್ತೆ ಬಂದರು. ಆಯಿತು, ಆವಾಗ ನಾವು ಕೊಟ್ಟಿಲ್ಲ. ಅದಾದಮೇಲೆ ಈಗ ಮೊನ್ನೆ ನಡೆದಿರೋದು. ಬಂದರು ಮನೆಗೆ ದುಡ್ಡು ಕೇಳೋಕ್ಕೆ. ಯಾರು? 5 ಜನ ಬಂದರು. ಅದರೊಳಗಡೆ ಪುಟ್ಟಸ್ವಾಮಿ ಅನ್ನೋರು ಬಂದಿರಲಿಲ್ಲ, ಏನೋ ಮೀಟಿಂಗ್ ಇತ್ತು ಅಂತ ಹೋಗಿದ್ರಂತೆ. ಬಂದವರು ಫಸ್ಟು ಕೆಳಗಡೆ ಫ್ಲೋರ್ಗೆ ನಮ್ಮ ಮನೆಗೆ ಯಶೋಧ ಅನ್ನೋಳು ಬಂದು ನನ್ನ ಬಾತ್ರೂಮ್ಗೆ ಹೋಗ್ಬೇಕಾ ಆಂಟಿ ಅಂದ್ಲು. ಸರಿ ಹೋಗು ಅಂದೆ. ನಾನು SRI ಡ್ಯೂಟಿ ಮಾಡ್ತಾಯಿದ್ದೀನಿ, BLA 2 SRI ಡ್ಯೂಟಿ ಮಾಡ್ತಾ ಇರೋದ್ರಿಂದ ನಾನು ತುಂಬ ಬ್ಯುಸಿಯಾಗಿದ್ದೆ. ನಾನು ಅರ್ಜೆಂಟಾಗಿ ರೆಡಿ ಆಗಬೇಕಾಗಿತ್ತು. ನಾನು ಫಾರ್ಮೆಟ್ಸ್ಗಳು ಕಲೆಕ್ಟ್ ಮಾಡಬೇಕಾಗಿತ್ತು. ಅರ್ಜೆಂಟಾಗಿ ರೆಡಿ ಆಗಬೇಕಾಗಿತ್ತು. ನಾನು ಕಸ ಗುಡಿಸ್ತಾ ಇದ್ದೆ. ಆಮೇಲೆ ಅವಳು ಏನು ಮಾಡಿದ್ಲು ಅಂತ ಆಮೇಲೆ ಹೇಳ್ತೀನಿ. ಈ ಸ್ಟೋರಿ ನಾನು ಆಮೇಲೆ ಹೇಳ್ತೀನಿ. 6 ಜನನೂ ಬಂದು ಆಲ್ರೆಡಿ ನಮ್ಮನೆ ಹಾಲಲ್ಲಿ CCTV ಇದೆ. ಅದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಮೇಲ್ಗಡೆ ಫ್ಲೋರು ಇದು ಫಸ್ಟು ಫ್ಲೋರು, 2nd ಫ್ಲೋರ್ ಬಾಡಿಗೆ ಕೊಟ್ಟಿದ್ದೀವಿ. ಅದ್ರ ಮೇಲ್ಗಡೆ ಡೂಪ್ಲೆಕ್ಸ್ ಇದೆ. ಡೂಪ್ಲೆಕ್ಸಿಗೆ ಇವ್ರು ಹೋದರು. ಎಲ್ಲಿ? ಮಕ್ಕಳಿರೋ ಮನೆಗೆ ಹೋದರು. ಅಲ್ಲಿ ದೊಡ್ಡವ್ರು ಇರಲಿಲ್ಲ. ದೊಡ್ಡವ್ರು ಎಲ್ಲೋ ಚೆನ್ನಾಗಿ ಹೋಗಿದ್ದರು. ಅವ್ರು ಏನು ಹೇಳಿದ್ದಾರೆ, ದೊಡ್ಡ ಮಗವರು, ಇಲ್ಲ ನಾನು ದುಡ್ಡು ಕೇಳವ್ರೆ, ಇಲ್ಲ ನಾನು ದೂರ ಇದ್ದೀನಿ ಅಂತ ಏನೋ, ನಾನು ಇವಾಗ ಆಗಲ್ಲ, ದೇವಸ್ಥಾನಕ್ಕೆ ಬಂದು ಕೊಡ್ತೀನಿ ಅಂತನೇನೋ ಅಂದವ್ರೆ. ಅದಾದಮೇಲೆ ನನ್ನ ಗಂಡ ಏನು ಮಾಡಿದ್ದಾರೆ, ನನ್ನ ಗಂಡಂಗೆ ರಿಲೇಷನ್ ಅವರು, ಪಕ್ಕಾ ಹತ್ರದ ರಿಲೇಷನ್ನು, ಬೇರೆ ಯಾರೂ ಅಲ್ಲ. ನನಗೂ ರಿಲೇಷನ್ನೇ, ಅವ್ರಿಗೂ ರಿಲೇಷನ್ನೇ, ನನಗೂ ಹತ್ರದ ರಿಲೇಷನ್ನೇ. ಆಮೇಲೆ ಅವರೇನೋ 3,000 ರೂಪಾಯಿ ಕೊಟ್ಟವ್ರೆ. 1 ಅವರ್ ಕೂತಿದ್ದಾರೆ, ಬೇಡ್ಕೊಂಡು 1 ಅವರ್ ಕೂತಿದ್ದಾರೆ. 1 ಅವರ್ ಕೂತ್ಕೊಂಡು ಇಲ್ಲದ್ದೆಲ್ಲ ಮಾತಾಡ್ಕೊಂಡು ಬೇಕೇ ಬೇಕು ಅಂತ ಕೂತವ್ರೆ. ಆವಾಗ ಅವ್ರು ಏನು ಮಾಡವ್ರೆ, ಪಾಪ ಅವರು ಟೈಲರು, ಕಷ್ಟಪಟ್ಕೊಂಡು ಕೆಲಸ ಮಾಡಬೇಕು. ಮಕ್ಕಳು ಕೊಟ್ಟಿದ್ರೆ ಅದೊಂಥರ, ಅವರು ಟೈಲರು ಪಾಪ, ಅವ್ರು ದುಡ್ದಿದ್ದ ದುಡ್ಡಲ್ಲಿ 3,000 ರೂಪಾಯಿ ಕೊಟ್ಟವ್ರೆ. 3,000 ರೂಪಾಯಿ ತೊಗೊಂಡವರು ಕೆಳಗಡೆ ದಡ ಕಾಫಿನೂ ಕುಡಿಯೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲಿ, ಅದು ದುಡ್ಡು ಬಂದುಬಿಡ್ತಲ್ಲ, ಪಟ್ ಅಂತ ದಡ ಅಂತ ಕೆಳಗಡೆ ಇಳಿದ್ಬಿಟ್ಟು, ಅದರಲ್ಲಿ ಒಬ್ಬ ಏನಂತಾನೆ, ನಾನು ಕೆಳಗಡೆ ಫ್ಲೋರಲ್ಲೇ ಇನ್ನೂ ನಾನು ಹೋಗೋಣ, ಏನಾದ್ರು ಇಲ್ಲಿಗೆ ಏನಾದರೂ ಬರ್ತಾರೋ ಏನೋ ಅಂದ್ಕೊಂಡು, ರಿಲೇಷನ್ ಅಲ್ವಾ, ಬರ್ತಾರೋ ಏನೋ ಅಂದ್ಕೊಂಡು ನಾನು ಒಳಗಡೆ ಇದ್ದಾಗ ಒಬ್ಬ ಬಂದ ನಮ್ಮ ಮನೆಗೆ. ಬಂದವನು ನಮಗೆ ದೇವಸ್ಥಾನಕ್ಕೆ ದುಡ್ಡು ಕೊಡಿ ಅಂತ ಕೇಳ್ದ. ಅದಕ್ಕೆ ನಾನೇನು ಹೇಳಿದೆ, ಇಲ್ಲ ಮೇಲ್ಗಡೆ ಕೊಟ್ಟಿದ್ದಾರಲ್ಲ, ಇಲ್ಲ ಕೊಡಲ್ಲ ಅಂತ ನಾನು ಹೇಳಿದೆ. ಅದಾದಮೇಲೆ ಮುಂದೆ ಹೋದನು. ಇನ್ನೊಬ್ಬ ಏನಂತ ಹೇಳ್ಕೊಂಡು ಹೋಗ್ತಾನೆ, ಕಚ್ಚಡ ಸೂಳೆ ಮಗ, ಅವನ ಯೋಗ್ಯತೆಗೆ ಬೆಂಕಿ ಹಾಕ, ಎಲ್ಲೋ ಇದ್ಕೊಂಡು ಇಲ್ಲ ಅಂತ ಹೇಳ್ತಾನೆ, ಅವನಿಗೆ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ. ನಮ್ಮನೆ ಮೆಟ್ಲಿಂದ ಬೈಕಂಡು ಕೆಳಗಡೆ ಹೋಗ್ತಾನೆ ಅವನು. ವೆಂಕಟೇಶ್ ಅನ್ನೋನು, ಧರ್ಮ ಅನ್ನೋನು, ವೆಂಕಟೇಶ್ ಅನ್ನೋನು ಬಾಯಿಗೆ ಬಂದಂಗೆ ಬೈಕಂಡು ಕೆಳಗಡೆ ಹೋಗ್ತಾರೆ. ನಾನೇನು ಮಾಡಿದೆ, ಇಮಿಡಿಯೇಟ್ ಹಿಂದೆ ಹೋದೆ. ಹೋಗ್ಬಿಟ್ಟು ಯಾರಿಗ್ರೋ ಬೈತಾ ಇದ್ದೀರಾ ಅಂತ ಹೋದರೆ, ಇಲ್ಲ ಯಾರೋ ದುಡ್ಡು ಕೊಡಲ್ಲ ಅಂದರು. ಅವಳು ರೇಖಾ ಅನ್ನೋಳು ಹೇಳಿದ್ಲು, ಇಲ್ಲ ಅವರು ಯಾರೋ ದುಡ್ಡು ಕೊಡಲ್ಲ ಅಂತ ಅಂದರು, ಅವ್ರಿಗೆ ಬೈತಾ ಇದ್ದೀವಿ ನಾವು, ನಿಮಗಲ್ಲ ಅಂತ ಅಂದ್ಬಿಟ್ಟು ಪಾಟ್ ಕಾರ ಹತ್ತಿಬಿಟ್ಟು ಓಡೋದ್ರು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಅವರು ಕೋಟಿಗಟ್ಟಲೆ ಇರೋರು, ಅವರಷ್ಟು ಜನಗಳು ದುಡ್ಡು ಈಸ್ಕೊಂಡು ಬರೀ ಬಿಲ್ಡಿಂಗ್ ಕಟ್ತಾ ಇರೋರೆ ಎಲ್ಲರೂ. ಯಾರು ಬಡವರಲ್ಲ. ಬಡವರು ಕೇಳಕ್ಕೆ ಬಂದರೆ ಯಾರು ಇವರು ಕೊಡೋದು ಇಲ್ಲ. ಇವರೊಂದು ಮನೆಗೆ ಹೋದರೆ ಗಂಟೆಗಟ್ಟಲೆ 2 ಗಂಟೆಗಟ್ಟಲೆ ಬೇಕೇ ಬೇಕು ಅಂತ ಕೂತ್ಕೊಳ್ಳೋದು. ಹಳ್ಳಿಗೂ ಬಿಟ್ಟಿಲ್ಲ ಇವರು.
ಒಂದು ಬ್ರಾಹ್ಮಣರಿಗೂ ಬಿಟ್ಟಿಲ್ಲ. ಒಬ್ಬ ಆಮೇಲೆ ಏನು ಮಾಡೋರೆ, ನಮ್ಮ ಏರಿಯಾದಲ್ಲಿ ಯಾರ ಮನೆನಪ್ಪ ಅದು ಸ್ವಲ್ಪ ಕೌನ್ಸಿಲರ್ಸ್ ಮನೆಗಳು ಇದೆ, ದೊಡ್ಡ ದೊಡ್ಡವ್ರ ಮನೆ, ಆ ಮನೆಗಳಿಗೆಲ್ಲ ಹೋಗೋರೆ. ಅವ್ರು ಹೇಳವ್ರೆ, ನೀವು ಹಾಸನವರು ದೇವಸ್ಥಾನ ಕಟ್ಸ್ತೀವಿ ಅಂತ ಇಲ್ಲಿಗೆ ಬಂದಿದ್ದೀರಲ್ಲ, ಆಯಿತು ಬೆಳಗ್ಗೆ ಬರೋಗ್ರಿ ಅಂತ ಹೇಳವ್ರೆ. ಅಲ್ಲೂ ಇಸ್ಕೊಂಡವ್ರೆ, ಅಲ್ಲೂ ಬಿಟ್ಟಿಲ್ಲ, ಅಲ್ಲೂ ಇಸ್ಕೊಂಡವ್ರೆ. ಇದಾದಮೇಲೆ ಏನು ಮಾಡ್ತಾರೆ, ರಾತ್ರಿ ದೊಡ್ಡದಾಗಿ ಎಣ್ಣೆ ಪಾರ್ಟಿಗಳು, ಒಳ್ಳೊಳ್ಳೆ ಹೋಟ್ಲಲ್ಲಿ ಊಟ, ಎಣ್ಣೆ ಪಾರ್ಟಿ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆರಾಮಾಗವ್ರೆ. ದಯವಿಟ್ಟು ನೀಲಕಂಠೇಶ್ವರನ ಹೆಸ್ರು ಹೇಳ್ಕೊಂಡು ಇವ್ರು 6 ಜನ ಬಂದರೆ ಫೋಟೋ ಅಪ್ಲೋಡ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಫೋಟೋಗಳೆಲ್ಲ ಬೇಕು, ನನಗೆ ಫೋಟೋ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಆಮೇಲೆ ಇದು ಅವ್ರು ಏನಾದರೂ ವಾದ ಮಾಡೋಕ್ಕೆ ಬಂದರೆ, ನಮ್ಮ ಮನೇಲಿ CCTV ಇದೆ, ಹಾಲಲ್ಲಿ CCTV ಫುಟೇಜ್ ನಾಶ ಮಾಡೋಕ್ಕಾಗಲ್ಲ, CCTV ಬಿಡ್ತೀನಿ. ಯಾರೂ ದಯವಿಟ್ಟು ಇವರಿಗೆ ₹1 ಸಹಾಯ ಮಾಡಬೇಡಿ. ದೇವಸ್ಥಾನ ಕಟ್ಟಬೇಕಂದ್ರೆ ಗೌರ್ಮೆಂಟ್ ಇದೆ, ಎಲ್ಲ ಇದೆ. ನೀಲಕಂಠೇಶ್ವರನ್ಗೆ ಇವರೇನೂ ಮಾಡ್ತಾಯಿಲ್ಲ, ಇವ್ರು ಖದೀಮ್ರು, ಇವ್ರು ಕಳ್ಳರು. ದಯವಿಟ್ಟು ಹಾಸನ ಜನತೆಗೆ ಕೈ ಮುಗ್ದು ಕೇಳ್ಕೊತೀನಿ, ಮನೆ ಬಾಗಿಲಿಗೆ ಸೇರಿಸ್ಬೇಡಿ. ಇನ್ನೊಂದು ನಾನು ಅಪ್ಲೋಡ್ ಮಾಡಬೇಕು, ಯಾಕೆಂದರೆ ನಮ್ಮ ಮನೇಲಿ ಇನ್ನೊಂದಾಗಿದೆ. ಇದು ನಾನು ನಾಳೆ ಮಾಡ್ತೀನಿ. ಏನಾಗಿದೆ ಅಂದರೆ ಅವಳು ಹೇಳಿದೆ ಅಲ್ವಾ ಆವಾಗಲೇ, ಅದಕ್ಕೆ ಇನ್ನೊಂದು ಸರಿ ಸ್ಟೋರಿಗೆ ಬರ್ತೀನಿ ಅಂತ. ಕೆಳಗಡೆ ಅವಳು ಬಾತ್ರೂಮಿಗೆ ಬಂದಲ್ವ ಅವಳು ಯಶೋಧ ಅನ್ನೋಳು, ಡ್ರಾಯರ್ ತೆಗೆದ್ಲು ಇದೇ ರೂಮಲ್ಲಿ, ನಾನು ಇಲ್ಲಿ ಕೂತು ಏನು ಮಾತಾಡ್ತಾಯಿದ್ದೀನಿ ಇದೇ ರೂಮಲ್ಲಿ ಡ್ರಾಯರ್ ತೆಗೆದಾಗ ನಾನೇನು ಮಾಡ್ತೀನಿ, ಯಾವಾಗಲೂ ಹೋಗಿ ನಾನು ಕೆಲಸ ತುಂಬ ಬ್ಯುಸಿ, 1.5 ತಿಂಗಳಿಂದ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ನಾನು. ಹಂಗಾಗಿ ರಾತ್ರಿ ಟೈಮ್ ಮಲ್ಕೊಂಡ್ರೆ ನಂಗೆ ಸರ ಹಾಕ್ಕೊಳಕ್ಕಾಗಲ್ಲ. ಕರಿಮಣಿ ಸರನ ತೆಗೆದು ಡ್ರಾಯರ್ಗೆ ಇಡ್ತೀನಿ ಯಾವಾಗಲೂ. ಆ ಡ್ರಾಯರಲ್ಲಿ ಎಳೆದು ಸರನೂ ಎತ್ಕೊಂಡು ಹೋಗಿದ್ದಾಳೆ. ಅದು ಆಲ್ರೆಡಿ ಗಿರಿನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಆ ಕಂಪ್ಲೇಂಟ್ ಲೆಟ್ರನ್ನು ನಾನು ನಿಮಗೆ ತೋರಿಸ್ತೀನಿ. ನನಗಿವತ್ತು ಹೋಗೋಕ್ಕಾಗಿಲ್ಲ, ಹೋಗ್ತೀನಿ ತಕ್ಷಣಕ್ಕೆ ಇದೊಂದು ವಿಡಿಯೋ ಮಾಡಲೇಬೇಕು ಅಂತ ಮಾಡಿರೋದಷ್ಟೇ. ನಾನು ಫೋಟೋಗಳು ಅಪ್ಲೋಡ್ ಮಾಡ್ತೀನಿ, ಅದೂ ಕೊಡ್ತೀನಿ. CCTVದು ಅವ್ರೇನು ಕೂತರು ಬಂದರು ಮಾತಾಡಿದ್ರು ಅದು ಫುಟೇಜ್ ಕೊಡ್ತೀನಿ. ಎಲ್ಲ ವಿಡಿಯೋ ಮಾಡಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ದಯವಿಟ್ಟು ಇವತ್ತೇ ನಾನು ಮಾಡೋಕ್ಕಿಲ್ಲ ಅಂದರೆ ನಾಳೆಯಿಂದ ಎಷ್ಟು ಮನೆ ಹಾಳು ಮಾಡ್ತಾರೋ ಪಾಪ, ಎಷ್ಟು ಮನೆಗೆ ಹೋಗಿ ಬೇಡ್ತಾರೋ ಅಲ್ವಾ, ಅವರು ಎಷ್ಟು ಜನಕ್ಕೆ ಎಲ್ಲೆಲ್ಲಿ ಏನೇನು ಮೋಸ ಮಾಡ್ತಾರೋ ಅದು ಗೊತ್ತಾಗಬೇಕಲ್ಲ. ಹಾಗಾಗಿ ನಾನು ಇಷ್ಟು ಮಾಡಿದ್ದೀನಿ, ಈ ವಿಡಿಯೋ ಮಾಡಿದ್ದೀನಿ. ಇದನ್ನು ದಯವಿಟ್ಟು ನೀವು ಯಾರು ನೋಡ್ತೀರಾ ದಯವಿಟ್ಟು ಗ್ರೂಪಿಗೆ ಹಾಕಿ, ಲಿಂಕ್ಸ್ ಕಳಿಸಿ. ನನ್ನ ಜೀವನದಲ್ಲಿ ಇದೇ ಫಸ್ಟ್ ವಿಡಿಯೋ ನಾನು ಮಾಡ್ತಾಯಿರೋದು. ನನಗೆ ಯಾವ ವಿಡಿಯೋ ಅದು ಮಾಡೋದು ಅದೆಲ್ಲ ನನಗೇನು ಗೊತ್ತಿಲ್ಲ. ತುಂಬ ಮನಸ್ಸಿಗೆ ನೋವಾಗಿ ಈ ಥರ ಮಾಡೋರಲ್ಲ, ಕಷ್ಟಪಟ್ಟು ಮಾಡ್ಕೊಂಡಿರೋದನ್ನು ಈ ಥರ ಎತ್ಕೊಂಡು ಹೋಗೋರಲ್ಲ ಅಂತ ನಿನ್ನೆಯಿಂದ ನಂಗೆ ತುಂಬ ನೋವಾಗಿ, ನನಗೆ ಎಲ್ಲರ ಹತ್ರನೂ ನಿಷ್ಠುರಾಗಿ ಸುಮ್ಮನೆ ಜಗಳಗಳಾಗಿ ಇದೆಲ್ಲ ಮನೇಲಿ ಇವರಿಂದ ಹೇಳ್ಕೊಬಾರ್ದು. ಅದೆಲ್ಲ ಫ್ಯಾಮಿಲಿ ಒಳಗಡೆ ಯಾವುದೂ ಮಾತಾಡಬಾರ್ದು, ಹೇಳ್ಕೊಬಾರ್ದು. ನೊಂದಿರೋರಿಗೆ ಗೊತ್ತು ಅದು, ಆ ನೋವು ನೊಂದಿರೋರಿಗೆ ಗೊತ್ತು, ನೊಂದಿಲ್ಲದೆ ಇರೋರ್ಗೆ ಅದು ಅರ್ಥ ಆಗಲ್ಲ. ದಯವಿಟ್ಟು ಹಾಸನ ಜನತೆ ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕಿ, ದೇವಸ್ಥಾನದ ಉಂಡಿಗೆ ಹಾಕಿ. ನಿಮ್ಗೆ ಅಷ್ಟೊಂದು ಇವ್ರಿಗೆ ಕೊಡಲೇ ನೀಲಕಂಠೇಶ್ವರಂಗೆ ಮಾಡಲೇಬೇಕಂದ್ರೆ ಖುದ್ದಾಗಿ ಒಂದು ಮರಳು ತಂದುಕೊಡಿ, ಒಂದು ಇಟ್ಟಿಗೆ ತಂದುಕೊಡಿ, ಸಿಮೆಂಟ್ ಕೊಡಿಸಿ. ಅದನ್ನು ಮಾರ್ಕೊಳಕ್ಕಾಗಲ್ಲ, ಅದನ್ನು ಮಾರ್ಕೋತಾರೆ. ಅಲ್ಲಿ ಕಟ್ಟಡ ಹೋಗಿ ನೋಡಿ ಎಲ್ಲಿವರೆಗೂ ಬಂದಿದೆ, ದೇವಸ್ಥಾನ ಎಲ್ಲಿವರೆಗೂ ಬಂದಿದೆ, ಏನಿದೆ. ನೀವು ದೇವರಿಗೆ ಏನಾರು ಬೇಕಾ ಮಾಡಿ. ದಯವಿಟ್ಟು ಇವರಿಗೆ ಯಾರೂ ಸಹಾಯ ಮಾಡಬೇಡಿ. ಮತ್ತು ಹಾಸನ DC ನನ್ನ ಮನವಿ ನಾನು ಕೇಳ್ಕೊಳ್ಳೋದಿಷ್ಟೇ, ಮೇಡಮ್ ದಯವಿಟ್ಟು ಅದನ್ನು ಹೋಗಿ ಮರುಪರಿಶೀಲನೆ ಮಾಡಿ. ತುಂಬ ಇಲ್ಲಿ ಮೋಸ ಎಲ್ಲ ನಡೀತಾ ಇದೆ. ಒಂದು ಹಳ್ಳಿಗೂ ಬಿಟ್ಟಿಲ್ಲ ಮೇಡಮ್, ಇವರು ಆ್ಯಕ್ಷನ್ ತೊಗೊಳ್ಳಿ ಮೇಡಮ್. ನೀವು ಇವ್ರ ಮೇಲೆ ಒಂದು ಬಡವರನ್ನು ಬಿಟ್ಟಿಲ್ಲ, ಶ್ರೀಮಂತರನ್ನು ಬಿಟ್ಟಿಲ್ಲ, ಒಂದು ಫ್ಯಾಕ್ಟ್ರಿ ಅವ್ರನ್ನೂ ಬಿಟ್ಟಿಲ್ಲ, ಒಂದು ಬ್ರಾಹ್ಮಣರನ್ನು ಬಿಟ್ಟಿಲ್ಲ. ಪ್ರತಿಯೊಂದು ಮನೆಗೆ ಹೋಗಿ 2 ಅವರ್ ಕೂತ್ಕೋತಾರೆ. ಅವ್ರು ಆಚೆ ಹೋಗಿ ಅನ್ನೋ ಆಗಿಲ್ಲ, ಇವ್ರನ್ನ ಇದು ಮಾಡೋ ಆಗಿಲ್ಲ. ನೋಡಿ ಅವ್ರನ್ನ ಎಂಕ್ವೈರಿ ಮಾಡಿ, ಅವ್ರ ಮನೆ ಕಡೆ ಹೆಂಗಿದ್ದಾರೆ, ಅವರು ಏನು ಬಡವರ ಶ್ರೀಮಂತರ, ಈ ದುಡ್ಡಲ್ಲಿ ಏನೇನು ಶೋಕಿ ಮಾಡ್ತವ್ರೆ, ಏನೇನು ಮಾಡ್ತವ್ರೆ. ದಯವಿಟ್ಟು ಇದನ್ನು ಮರುಪರಿಶೀಲನೆ ಮಾಡಿ. ನನ್ನ ಮನವಿ ನಾನು ಕೇಳ್ಕೊತಾ ಇರೋದು. ಯಾರು ವಿಡಿಯೋ ನೋಡ್ತೀರಾ, ಯಾರು ಇದು ಮಾಡ್ತೀರಾ, ದಯವಿಟ್ಟು ಇನ್ನೊಂದಕ್ಕೆ ಶೇರ್ ಮಾಡ್ಕೊಳ್ಳಿ. ನೀವು ಅಲ್ಲಲ್ಲೇ ಶೇರ್ ಮಾಡ್ಕೊಳ್ಳಿ.
ನಮಸ್ತೆ.